ಲಕ್ಷ್ಮಿಗೆ ಶಂಕರಣ್ಣ ಅದಿತಿ ತಂದೆ ತಾಯಿನ ಹುಡುಕ್ತಿರೋ ವಿಷಯ ಗೊತ್ತಾಗಿದೆ. ಶಂಕರಣ್ಣ ಆಶ್ರಮದಕ್ಕನ ಬೆದರಿಸಿ ವಿಚಾರಿಸಿರೋ ವಿಷಯ ಗೊತ್ತಾಗಿದೆಯಾ? ಪ್ರಿಯಾ ಊರಿಗೆ ಬಂದ ವಿಷಯ, ರಾಘವ್ನ ನಾವು ಕೊಲೆ ಮಾಡಕ್ಕೆ ಹೊರಟಿದ್ದ ವಿಷಯ, ನಾನು ಈ ಮದುವೆ ಯಾಕಾದೆ ಅನ್ನೋ ಉದ್ದೇಶ ಇವೆಲ್ಲ ಗೊತ್ತಾಗ್ಬಿಡ್ತಾ? ಇಲ್ಲ, ಎಲ್ಲ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಗೊತ್ತಾದ್ರೆ ಏನ್ ಮಾಡೋದು? ಒಂದು 5 ರೂಪಾಯಿ, 3 10 ರೂಪಾಯಿ. ಸೊಪ್ಪು ಒಂದಮ್ಮ ಸೊಪ್ಪು ಪಾಲಕು, ಪುದೀನ, ಗಂಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮೂಲಂಗಿ ಸೊಪ್ಪು, ಸೊಪ್ಪು ಅಣ್ಣ? ಅಣ್ಣನ ಮೇಡಮ್, ನಾನು ನಿಮ್ಮ ಅಣ್ಣ ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಅಣ್ಣ, ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಯಾರು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಅಂತ ತಪ್ಪು ನಾನೇನು ಮಾಡಿದ್ದೀನಿ? ನೋಡಿ ಮೇಡಮ್, ನಿಮ್ಗೆ ಯಾವ ಸೊಪ್ಪು ಬೇಕು ಹೇಳಿ ಕೊಡ್ತೀನಿ, ತಗೊಂಡು ಹೋಗಿ. ನನ್ಗೆ ವ್ಯಾಪಾರ ಮಾಡಕ್ ಬಿಡಿ. ಅಣ್ಣ ಪ್ಲೀಸ್, ಈ ರೀತಿ ಎಲ್ಲ ಮಾತಾಡಿ ನನ್ನ ಮನ್ಸು ನೋಯಿಸ್ಬೇಡ. ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ದೀನಿ ನಿಜ. ಅದಕ್ಕೋಸ್ಕರ ನೀನ್ ನನ್ನ ಅಣ್ಣನೇ ಅಲ್ಲ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ? ನೋಡು, ನೀನೇನೇ ಹೇಳಿದ್ರು ನೀನೇ ನನ್ನ ಅಣ್ಣ, ನಾನೇ ನಿನ್ ತಂಗಿ. ನೀನ್ ಮಹಾರಾಜನ್ ತರ ಇರ್ಬೇಕು. ನೀನ್ ಈ ರೀತಿ ಎಲ್ಲ ಬಿಸಿಲಲ್ಲಿ ಕಷ್ಟ ಪಡ್ತಿರೋದನ್ನ ನೋಡ್ತಿದ್ರೆ ನನಗ್ ಸಂಕಟ ಆಗ್ತಿದೆ. ಅಣ್ಣ, ಕೋಪ ಇದ್ರೆ ಎರಡೇಟ್ ಹೊಡೆದ್ಬಿಡು, ಆದ್ರೆ ಈ ರೀತಿ ಎಲ್ಲ ಮಾತಾಡ್ಬೇಡ. ನಿನ್ ಮಾತನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ, ಇದೆಲ್ಲ ನೋಡೋದಿಕ್ಕೂ ಆಗ್ತಿಲ್ಲ. ನೋಡು, ಈ ಗಾಡಿನ ಇಲ್ಲೇ ಬಿಟ್ಟು ಬಾ, ನನ್ ಜೊತೆ ಹೋಗೋಣ. ಬಾ ಅಣ್ಣ. ನೋಡು, ಒಂದ್ ಕಟ್ ಸೊಪ್ಪು ಮಾಡಿದ್ರೆ ನನಗೆ 1 ರೂಪಾಯಿ ಸಿಗುತ್ತೆ. ಈ ಗಾಡಿಲಿರೋ ಸೊಪ್ಪೆಲ್ಲ ಮಾಡಿದ್ರೆ ನನಗೊಂದು 200 ರೂಪಾಯಿ ಸಿಗ್ಬೋದು. ಸಂಸಾರ ನಡ್ಸ್ಕೊಂಡು ಹೋಗೋದಕ್ಕೆ ಸಾಕಮ್ಮ. ಅಣ್ಣ, 200 ರೂಪಾಯಿಗೋಸ್ಕರ ನೀನು ರೋಡ್ನಲ್ಲಿ ಸೊಪ್ಪು ಅಂತ ಕಿರ್ಚ್ಕೊಂಡು ಅಲಿಬೇಕಾ? ಯಾವ್ದೋ ಬೇಡ. ನೋಡು, ನೀನು ನನ್ ಜೊತೆ ಬಾ, ನಾವು ಕೋಟಿ ದುಡಿಬೋದು, ಸಂತೋಷವಾಗಿರ್ಬೋದು. ನೋಡಮ್ಮ ಪ್ರಿಯಾ, ಇಷ್ಟು ದಿನ ನಾನು ಬರೀ ದುಡ್ಡಿದ್ರೆ ಮಾತ್ರ ಸಂತೋಷವಾಗಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳು ಅಂತ ನನ್ಗೆ ಈಗ ಅರ್ಥ ಆಗ್ತಾ ಇದೆ. ನನಗೆ ನಾನು ಕಷ್ಟಪಟ್ಟು ಬೆವರು ಸುತ್ತಿ ಸಂಪಾದನೆ ಮಾಡಿರೋ ಹಣ ಸಾಕು. ಬೇರೆಯವ್ರ ಕಣ್ಣಿನಿಂದ ರಕ್ತದಿಂದ ಸಿಗೋ ಹಣ ನನಗೆ ಬೇಕಾಗಿಲ್ಲ. ಮೊದಲು ನಾನು ಮನೆಗೆ ಬೇಕಾಗಿರೋದನ್ನೆಲ್ಲ ತಗೊಂಡೋಗ್ತಾ ಇದ್ದೆ, ಆದರೆ ತೃಪ್ತಿನೇ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ನನ್ನ ಮಗಳಿಗೆ ಒಂದು 10 ರೂಪಾಯಿ ಚಾಕ್ಲೇಟ್ ತಗೊಂಡೋಗಿ ಕೊಟ್ಟರು ಸಾಕು, ತುಂಬ ಸಂತೋಷ ಆಗುತ್ತೆ. ಯಾವತ್ತೂ ಸಿಗದಿರೋ ತೃಪ್ತಿ ಸಿಗ್ತಾ ಇದೆ. ಬೇರೆಯವ್ರನ್ನ ಬಡದು ತಿನ್ಬಿಡ, ದುಡುಕ್ ತಿನ್ನು ಅಂತ ತಿಳಿದವ್ರು ಹೇಳ್ತಾರೆ. ಆ ಮಾತಿನ ಒಂದೇ ಒಂದು ಅರ್ಥ ತಿಳ್ಕೊಳ್ಳೋದಕ್ಕೆ ನೀವು ಹುಟ್ಟಾಳಂಗೆ ಇಷ್ಟು ದಿನ ಬೇಕಾಯ್ತು. ನನ್ನ ಹೆಂಡತಿಗೆ ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಸುಳ್ಳು ಹೇಳಿ ಮದುವೆ ಆದ. ಅದು ಇಷ್ಟು ದಿನ ನಾನು ಅವಳು ನೋಡ್ಕೊಳ್ಳಿಲ್ಲ, ಅವಳೇ ನನ್ನ ನೋಡ್ಕೋತಾ ಇದ್ದೆ. ಒಬ್ಬ ಗಂಡನಾಗಿ, ತಂದೆ ಆಗಿ ನಾನು ಆ ಮನೆಗೆ ಏನು ಮಾಡಬೇಕು ಅದನ್ನು ಮಾಡಲಿಲ್ಲ. ಆದರೆ ಈಗ ನನಗೆ ಆ ಜವಾಬ್ದಾರಿ ಅರ್ಥ ಆಗಿದೆ. ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ. ಇದರಲ್ಲೇ ನನಗೆ ತುಂಬ ಸಂತೋಷ ಆಗಿದೆ. ಅಮ್ಮ, ದಯವಿಟ್ಟು ಇನ್ನು ಮುಂದೆ ನನ್ನ ದಾರಿಗೆ ಹೇಳಿಬಿಡ.
ಅಣ್ಣ ಯಾಕೆ ನೀನ್ ನನ್ನ ಮಾತನ್ನೇ ಅರ್ಥ ಮಾಡ್ಕೋತಾ ಇಲ್ಲ? ನೋಡು, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ನನ್ ಜೊತೆ ಬಾ. ಪರ್ಸು ಬ್ಯಾಂಕು ಎರಡು ಯಾವಾಗ್ಲೂ ತುಂಬಿರ್ಬೇಕು, ನಾನು ಹಾಕಿ ನೋಡ್ಕೋತೀನಿ. ಪ್ರಿಯಾ, ದಯವಿಟ್ಟು ನಾನು ಬಿಟ್ಬಿಡು ಪ್ಲೀಸ್. ಅಣ್ಣ